ಹಲೋ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. PMC ಕನ್ನಡ ವಾಹಿನಿ ಪ್ರಸ್ತುತಪಡಿಸ್ತಾ ಇರೋಂಥ ಸ್ವಾಧ್ಯಾಯ ಯೋಗಕ್ಕೆ, ಈ ಸೀತಾಯಣ ಪ್ರಯಾಣಕ್ಕೆ ನಿಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ ಹಾಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪರಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವ್ರಿಗೂ, ಪತ್ರಿ ಅಮ್ಮನವ್ರಿಗೂ, ಮಹಾ ಅವತಾರ್ ಬಾಬಾಜಿ ಹಾಗೂ ಅನೇಕ ಗುರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆಲ್ಲರಿಗೂ ಸಹಾಯ ಮಾಡ್ತಾ ಇರುವಂಥ ಆ ಎಲ್ಲ ಉನ್ನತ ಚೇತನಗಳಿಗೆ ಶಿರಸ ಭಾಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಸೀತಾಯಣಕ್ಕೆ ಬರೋದಾದರೆ, ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ ನಮ್ಮ ಸೀತೆ ತನ್ನ ಅವತಾರ ಸಮಾಪ್ತಿ ಮಾಡಿ, ಅಂದರೆ ಒಂದು ಚೇತನ, ಒಂದು ಅದ್ಭುತ ಶಕ್ತಿಯಾಗಿ ಈ ಭೂಮಂಡಲದಲ್ಲಿ ವಸುಂಧರೆಯ ಮಗಳಾಗಿ ಬಂದು ತನ್ನ ಕಾರ್ಯಗಳನ್ನೆಲ್ಲ ನಿರ್ವಹಿಸಿ ಸಮಯ ಬಂತು ಅಂತ ಎಲ್ಲವನ್ನೂ ತ್ಯಜಿಸಿ ಹೊರಟಳು. ಅಂದರೆ ಇಲ್ಲಿ ಎಲ್ಲವನ್ನೂ ತ್ಯಜಿಸಿ ಹೊರಡೋದು ಅಂತ ಹೇಳೋದು ನಮ್ಮ ಒಂದು ಮಾತಿಗೆ ಸೌಕರ್ಯಕ್ಕಷ್ಟೇ. ಆದರೆ ಅವಳು ಎಂದೂ ಯಾವುದನ್ನೂ ತ್ಯಜಿಸಿಲ್ಲ. ಎಲ್ಲವೂ ಅವಳಲ್ಲೇ ಇದೆ, ಅವಳಿಂದನೇ ಎಲ್ಲ, ಪ್ರತಿಯೊಂದು ಅವಳ ಶಕ್ತಿಯೇ. ನಮ್ಮ ಸುತ್ತಲಿರುವ ಆಗಿನಿಂದ ಈಗಿನವರೆಗೂ ಸರ್ವಸ್ವವು ಆ ಮಾತೆಯ ಶಕ್ತಿಯಿಂದಲೇ ನಡೀತಾ ಇರೋದು, ನಡೆಯೋದು ಕೂಡ. ಆದರೆ ನಮ್ಮ ಒಂದು ಮಾತಿನ ಅಥವಾ ನಮ್ಮ ಒಂದು ಈ ಒಂದು ಕಥೆಯ ಅಥವಾ ಅವಳ ಬದುಕಿನ ಒಂದು ಏನು ಹಂತಗಳು ಹೇಳಬೇಕಾದ್ರೆ, ನಮಗೆಲ್ರಿಗೂ ಗೊತ್ತಿರೋಂಗೆ ಹಿಂದಿನ ಸಂಚಿಕೆಯಲ್ಲಿ ಸೋಮ ನೋಡ್ತಿದ್ದಂಗೆ ಮಾತೆ ರಾಮನ ಪಕ್ಕ ಕೂತು ಧ್ಯಾನ ಮಾಡ್ತಿದ್ದವಳು ಚಿಮ್ಮಿ ನೂರಾರು ಬೆಳಕಿನ ಏನಂತಾರೆ, ಬೆಳಕಿನ ಜ್ಯೋತಿಯಾಗಿ ಅಂತ ಹೇಳ್ಬೋದು, ಅಥವಾ ನಕ್ಷತ್ರಗಳಾಗಿ ಅಂತ ಹೇಳ್ಬೋದು. ಆ ರೀತಿ ಪ್ರಕೃತಿಯಲ್ಲೆಲ್ಲ ಚಿಮ್ಮಿ ಪ್ರಕೃತಿಯಲ್ಲಿ ಲೀನವಾಗೋದ್ಲು ನಮ್ಮ ಪ್ರಕೃತಿ ಅಲ್ವಾ. ಹೀಗೆ ನಂತರ ಸೋಮ ಬಹಳ ದಿನ ತುಂಬ ಕಷ್ಟಪಡ್ತಾಳೆ. ರಾಮಚಂದ್ರ ಬಹಳ ಸಮಾಧಾನ ಮಾಡಿ ತನ್ನ ಅಯೋಧ್ಯೆಗೆ ಹೋಗಿರ್ತಾನೆ. ಎಲ್ಲರೂ ತಮ್ಮ ಬದುಕು ಸಾಗ್ತಾ ಇರುತ್ತೆ. ಲವಕುಶರು ಇವಾಗ ಮುಂಚಿನ ಹಾಗೆ ಹೆಚ್ಚು ಕಾಲ ಇಲ್ಲಿ ಆಶ್ರಮದಲ್ಲಿ ಇರೋದಿಲ್ಲ. ತಮ್ಮ ವಿದ್ಯಾಭ್ಯಾಸ ಪೂರ್ತಿ ಮಾಡ್ಕೊಳ್ಳೋದು, ಅಂದರೆ ಸ್ವಲ್ಪ ಹೊತ್ತು ಆಶ್ರಮದಲ್ಲಿ, ಸ್ವಲ್ಪ ಹೊತ್ತು ಅಯೋಧ್ಯೆಯಲ್ಲಿ, ಹೀಗೆ ಹೋಗಿ ಬಂದು ಮಾಡ್ತಿರ್ತಾರೆ. ಹೀಗೆ ವರ್ಷಗಳು ಉರುಳೋಗುತ್ತೆ ಮಾಸ್ಟರ್ಸ್, ವರ್ಷಗಳು. ಈ ಅಧ್ಯಾಯ ನಾನೇನು ಹೇಳ್ತಾ ಇದ್ದೀನಿ, ಈ ಅಧ್ಯಾಯ ನಮ್ಮ ಸೀತಾಯಣದ ಕೊನೆಯ ಅಧ್ಯಾಯ. ನಮ್ಮ ಸೀತಾಯಣ ಈ ಅದ್ಭುತ ಪುಸ್ತಕದ ಕೊನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಏನು ಅಂದರೆ, ಸೋಮ ತನ್ನ ದೇಹವನ್ನು ತ್ಯಜಿಸಿ ಹೋಗುವಂಥ ಅಧ್ಯಾಯ. ಅದಕ್ಕೂ ಮುಂಚೆ ಏನೆಲ್ಲ ನಡೀತು, ಏನೆಲ್ಲ ಸಾಗ್ತು ಅನ್ನೋದು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಹೀಗೆ ವರ್ಷಗಳು ಉರುಳೋಗುತ್ತೆ. ಸೋಮ ಬದುಕ್ತಾ ಇರ್ತಾಳೆ. ಎಲ್ಲೋ ಒಂದು ಕಡೆ ತನಗೆ ಸಾಧ್ಯವೇ ಇಲ್ಲ, ಇನ್ನು ಮಾತೆ ಬಿಟ್ಟರೆ ನನ್ನ ಕೈಲಿ ಇರೋಕ್ಕಾಗಲ್ಲ, ನನ್ನನ್ನು ಕರ್ಕೊಂಡು ಹೋಗು ರಾಮಚಂದ್ರ, ಇನ್ನು ಸಾಧ್ಯವಿಲ್ಲ ಅಂದಾಗ ರಾಮಚಂದ್ರ ಬಂದು ಅಯೋಧ್ಯೆಯಿಂದ, ಏಕೆಂದರೆ ಆಗಾಗ ಲವಕುಶರನ್ನ ಕರ್ಕೊಂಬರ್ತಿರ್ತಾನಂತೆ. ಏಕೆಂದರೆ ಲವಕುಶರು ಚಿಕ್ಕವರಾಗಿರ್ತಾರಲ್ಲ, ಸ್ವಲ್ಪ ಸೋಮಳ ಜೊತೆ ಬೆಳೆದಿರೋಂಥ ಒಂದು ಅನುಭವ ಅವ್ರಿಗಿರುತ್ತೆ. ಹಾಗಾಗಿ ಅವಳ ಒಂದು ಆರೈಕೆ, ಪ್ರೀತಿ ಬೇಕಾಗಬಹುದು ಅಂತ ಆಗಾಗ ಕರ್ಕೊಂಬರ್ತಿರ್ತಾರೆ. ಹೀಗೆ ವರ್ಷಗಳು ಉರುಳ್ತಾ ಇರ್ಬೇಕಾದ್ರೆ ತನಗಿನ್ನು ಸಾಧ್ಯವೇ ಇಲ್ಲ ಮಾತೆ ಇಲ್ಲದೆ ಅಂತ ಅನ್ನಿಸಿ ಅವಳು ಗೋಳಾಡ್ತಾಳಂತೆ. ಆಗ ರಾಮಚಂದ್ರ ಪ್ರಭು ಬಂದು ಹೇಳ್ತಾನೆ, ಏನು ಮಾತಾಡ್ತಾ ಇದೆಯಾ, ಪ್ರಕೃತಿ ಎಲ್ಲಾದರೂ ಇಲ್ಲದೆ ಇರೋದಕ್ಕೆ ಸಾಧ್ಯವಾ? ಎಲ್ಲಿ ನೋಡು ಎಲ್ಲ ಕಡೆ ಅವಳೇ ಇದ್ದಾಳೆ, ನೋಡು ಅಂತ ಅವಳಿಗೆ ನೋಡೋದಕ್ಕೆ, ಅಂದರೆ ನಮಗೆ ನಿಮಗೆ ಸಾಮಾನ್ಯವಾಗಿ ಬಹುಶಃ ಕಾಣದೇ ಇರುವಂಥ ಸತ್ಯಗಳು ನಮ್ಮ ಸುತ್ತಲೂ ತುಂಬ ಇವೆ. ಕೇಳಿಸದೇ ಇರುವಂಥದ್ದು, ಕಾಣದೇ ಇರುವಂಥ ಸತ್ಯಗಳು, ಶಕ್ತಿಗಳು. ಈಗಲೂ ನಮ್ಮ PSSM ಮಾಸ್ಟರ್ಸ್, ಎಷ್ಟೋ ಉನ್ನತ ಮಾಸ್ಟರ್ಸ್ಗೆ ಎಷ್ಟೆಷ್ಟೋ ಚೇತನಗಳು ಬಂದು ಧ್ಯಾನದಲ್ಲಿ ಮಾತಾಡಿಸ್ತಾರೆ, ಕಾಣಿಸ್ತಾರೆ. ಎಷ್ಟೋ ಗುರುಗಳು ಬಂದು ಮಾರ್ಗದರ್ಶನ ನೀಡ್ತಾರೆ. ಹಾಗೆ ಅದು ಒಂದು ನಮ್ಮ ಜೀವನದಲ್ಲೇ ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯವಿದೆ ಈ ಧ್ಯಾನ ಮಾರ್ಗದಲ್ಲಿ. ಹಾಗೆ ರಾಮಚಂದ್ರ ಪ್ರಭು ಸೋಮಾಗೂ ಆ ಶಕ್ತಿಯನ್ನು ಪ್ರದಾನಿಸಿ ಹೇಳ್ತಾನಂತೆ, ಈಗ ನೋಡು, ನಿನ್ನ ಸುತ್ತಲೂ ಅವಳೇ ಇದ್ದಾಳೆ, ಮಾತೇನೇ ಇದ್ದಾಳೆ. ಒಂದೊಂದು ಎಲೆಯಲ್ಲೂ ಹೂವಿನಲ್ಲೂ ಅತ್ತ ನೋಡು ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಇತ್ತ ನೋಡು ನಿನ್ನ ಬಗಲಲ್ಲಿದ್ದಾಳೆ.
ಎಲ್ಲಿ ಬಿಟ್ಟರೆ ಕಣ್ಣು ಬಿಟ್ಟರೆ ನಿಂತರೆ ಕೂತ್ರೆ ಎಲ್ಲೆಡೆ ಅವಳೇ ಇದ್ದಾಳೆ, ಇಲ್ಲ ಅನ್ನೋ ಮಾತೇ ಇಲ್ಲ. ಇನ್ನು ಗೋಳಾಡೋದು ನಿಲ್ಲಿಸು, ಅವಳನ್ನು ನೋಡು, ಅವಳ ಜೊತೆ ಇರು, ಅವಳನ್ನು ಮಾತಾಡಿಸು. ನಿನ್ನ ಕೆಲಸ ಇನ್ನೂ ಬಹಳ ಇದೆ, ನೀನು ಇರಲೇಬೇಕಾಗುತ್ತೆ ಈ ಭೂಮಂಡಲದಲ್ಲಿ ಅಂತ ಹೇಳಿ ಸಮಾಧಾನ ಪಡಿಸಿ ಹೋಗ್ತಾನಂತೆ ರಾಮಚಂದ್ರ ಪ್ರಭು. ಹೀಗೆ ವರ್ಷಗಳು ಉರುಳ್ತಾ ಇದೆ. ನೆನಪಿಸ್ಕೊಳ್ಳಿ ಮಾಸ್ಟರ್ಸ್, ಇವೆಲ್ಲವೂ ನಮ್ಮ ಸೋಮ ಅನಸೂಯೆಗೂ ಹಾಗೂ ಅವಳ ತಾಯಿ ಅವರಿಬ್ಬರಿಗೂ ತಿಳಿಸ್ತಾ ಇರೋಂಥ ವಿಷಯ. ಹೀಗೆ ನಡೀತಿರ್ಬೇಕಾದ್ರೆ ಜೀವನದಲ್ಲಿ ನಮ್ಮ ಸೋಮ ಅನಸೂಯೆ ಇವರೆಲ್ಲ ಬಂದಿರ್ತಾರಲ್ವ, ಇವರೂ ಒಂದು ಭಾಗವಾಗಿ ಅವಳ ಬದುಕಿನಲ್ಲಿ ಬಂದಿರ್ತಾರೆ. ಈಗ ಆ ಅನಸೂಯೆ ಮತ್ತು ಅವಳ ತಾಯಿ ಹೊರಡುವ ಸಮಯ ಆಗುತ್ತೆ. ಅಂದರೆ ಅವರಿಗಾಗಲೇ ಬಂದು ಮಾತಾಡಿಸಿ ಮಾತೆ ಬಗ್ಗೆ ಎಲ್ಲ ತಿಳ್ಕೊಂಡು ಸೋಮ ಹತ್ರ ಎಲ್ಲ ತಿಳ್ಕೊಂಡಿರ್ತಾರೆ. ಇನ್ನು ತಾಯಿ ಹೇಳ್ತಾಳೆ, ಇನ್ನು ನಾವು ಹೊರಡೋ ಸಮಯ ಆಯಿತು, ಅಯೋಧ್ಯೆಗೆ ವಾಪಸ್ಸಾಗೋ ಸಮಯ ಬಂತು, ನಡಿ ಅನಸೂಯೆ ಹೋಗೋಣ ಅಂತ. ಆದರೆ ಅನಸೂಯೆ ಹೇಳ್ತಾಳೆ, ಇಲ್ಲ, ಸಾಧ್ಯವೇ ಇಲ್ಲ, ನಾನು ಸೋಮ ಬಿಟ್ಟು ಬರೋದೇ ಇಲ್ಲ ಅಂತ. ಆಗ ಸೋಮ ಹೇಳ್ತಾಳೆ, ತಾವು ಆಶ್ರಮಕ್ಕೆ ಹೋಗಿ ನಾನು ಅವಳಿಗೆ ಏನು ಹೇಳಬೇಕೋ ಇನ್ನೂ ಅವಳಿಗೆ ಹೇಳೋದು ಬಾಕಿ ಇದೆ, ಹೇಳಿಬಿಟ್ಟು ಕಳಿಸ್ತೀನಿ ಅಂತ. ಹಾಗಾಗಿ ಅವಾಗ ಅನಸೂಯೆ ಬಹಳ ದ್ವಂದ್ವದಲ್ಲಿರ್ತಾಳೆ. ನೆನಪಿಸ್ಕೊಳ್ಳಿ ಮಾಸ್ಟರ್ಸ್, ಅವಳಿಗೆ ಮದುವೆಗೆ ನೋಡ್ತಿರ್ತಾರೆ, ಆದರೆ ತಂದೆ ಯಾವ ಗಂಡನ ನೋಡಿದ್ರು ಇವಳು ಒಪ್ತಾ ಇರೋದಿಲ್ಲ. ಮನಸ್ಸಿಗೆ ಏನೋ ಒಂದು ಭಯ, ಆತಂಕದಲ್ಲಿರ್ತಾಳೆ ಅನಸೂಯೆ ಅಲ್ವಾ. ಅದಕ್ಕೆ ತಾನೇ ಇಲ್ಲಿ ಬಂದು ಈಕೆನ ಮಾತಾಡಿಸಿ ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದು, ಮಾತೆ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದು, ಇಡೀ ಸೀತಾಯಣದ ಸಾರ ಇದರಲ್ಲೇ ಅಡಗಿದೆ. ಹಾಗಾಗಿ ಆ ಅನಸೂಯೆ ಈಗ ಹೊರಡೋದಕ್ಕೆ ಸಾಧ್ಯವಿಲ್ಲ, ನಾನು ಸೋಮನ ಜೊತೆನೇ ಇರ್ತೀನಿ, ನಾನು ಹೊರಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಆಗ ತಾಯಿ ಆಶ್ರಮಕ್ಕೆ ಹೋದ್ಮೇಲೆ ಸೋಮ ಅನಸೂಯೆ ಹತ್ರ ಕೂತು ಹೇಳ್ತಾಳೆ, ನೋಡು, ನೀನು ತಿಳ್ಕೊಬೇಕಾಗಿರೋದು ಇನ್ನೂ ಎಷ್ಟೋ ಇದೆ, ನೀನು ಬದುಕಬೇಕಾಗಿರೋ ಜೀವನ ತುಂಬ ಇದೆ. ಇದು ಮಾತೆಯ ಇಚ್ಛೆ, ಮಾತೆಗೆ ಇಚ್ಛೆಗೆ ವಿರುದ್ಧವಾಗಿ ನಾನಾಗಲಿ ನೀನಾಗಲಿ ಇರಲೇಬಾರ್ದು. ಹಾಗಾಗಿ ಆಗ ಹೇಳ್ತಾಳೆ ಸೋಮ, ಅವಳಿಗೆ ಮಾತೆಗೆ ಏನು ಪ್ರತಿ ರಾತ್ರಿ ಒಂದು ಪಾನೀಯ ಮಾಡಿಕೊಡ್ತಿದ್ಲಲ್ಲ, ಬಹುಶಃ ಒಂದು ಗಿಡಮೂಲಿಕೆಗಳ್ದಿರ್ಬೋದು ಅಥವಾ ಯಾವುದು ಅಂತ ಗೊತ್ತಿಲ್ಲ ನಮಗೆ, ಆದರೆ ಒಂದು ಪಾನೀಯವನ್ನು ಪ್ರತಿ ರಾತ್ರಿ ಮಾಡಿಕೊಡ್ತಿದ್ಲು ಸೋಮ. ಅದೇ ಪಾನೀಯವನ್ನು ತಂದು ನಮ್ಮ ಅನಸೂಯೆಗೆ ಕೊಟ್ಟು, ಇದನ್ನು ಕುಡಿತಾ ಮಲಗಿ ಮುಂಜಾವೆ ನಿನಗೆಲ್ಲ ತಿಳಿಯಾಗುತ್ತೆ ಮನಸ್ಸು, ಆಗ ನೀ ಹೋಗ್ಲಿಕ್ಕೆ ಸಿದ್ಧವಾಗ್ತೀಯ, ಆದರೆ ಅದಕ್ಕೂ ಮುಂಚೆ ಒಂದು ಮಾತು ಅಂತ ಹೇಳಿ ಸೋಮ ಹೇಳ್ತಾಳೆ. ಹೀಗೆ ಮಾತೆ ಜೊತೆ 4 ಜನ, ನೆನಪಿಸ್ಕೊಳ್ಳಿ ಮಾಸ್ಟರ್ಸ್, ಮಾತೆ ಜೊತೆ, ನಮ್ಮ ಸೀತಾ ಮಾತೆ ಜೊತೆ 4 ಜನ ಬಂದಿರ್ತಾರೆ. ಮಿಥಿಲೆಯಿಂದ ಅಯೋಧ್ಯೆಗೆ ಮದುವೆ ಆಗಿ ಅವಳು ಬರ್ತಿರ್ಬೇಕಾದ್ರೆ 4 ಜನ ಅವಳ ಸಹಾಯಕ್ಕೆ, ಊರ್ಮಿಳೆಯ ಸಹಾಯಕ್ಕೆ ಅಂತ 4 ಜನ ಬಂದಿರ್ತಾರೆ. ಆ 4 ಜನರಲ್ಲಿ ನೀನೂ ಒಬ್ಬಳಾಗಿದ್ದೆ. ಆದರೆ ಯಾರು ಏನು ಮೀನಾಕ್ಷಿನ ಏನು ಅಂತ ಹೇಳೋದಿಲ್ಲ ಸೋಮ, ಆದರೆ ಇಷ್ಟೇ ಹೇಳ್ತಾಳೆ, 4 ಜನರಲ್ಲಿ ನೀನು ಒಬ್ಬಳಾಗಿದ್ದೆ, ಮಾತೆಯ ಎಲ್ಲ ಆಗು ಹೋಗುಗಳನ್ನು ನೋಡ್ಕೋತಾ ಇದ್ದೆ. ಆದರೆ ಮಾತೆ ವನವಾಸಕ್ಕೆ ಹೋಗಿ ಹಿಂತಿರುಗೋಷ್ಟ್ರೊಳಗೆ ನಿನ್ನ ಜನ್ಮ ಸಮಾಪ್ತಿಯಾಗಿತ್ತು, ಹಾಗಾಗಿ ನಿನಗೆ ನೆನಪಿಲ್ಲ. ಏನಿದು, ಏನು ಮಾತಾಡ್ತಾ ಇದ್ದಾಳೆ ಇವಳು ಅಂತ ಅನಸೂಯೆ ಯೋಚನೆ ಮಾಡ್ತಿರ್ತಾಳೆ. ಆವಾಗ ಸೋಮ ಹೇಳ್ತಾಳೆ, ಏನು ಯೋಚನೆ ಮಾಡಬೇಡ, ಅದು ಕಳೆದು ಹೋದದ್ದು, ಹಿಂದಿನ ಜನ್ಮದ್ದು. ಹಿಂದಿನದ್ದು ನಾವು ನೆನಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದಿನದ್ದು ಬಹಳಷ್ಟು ಇದೆ ನೀನು ಬದುಕಬೇಕಾಗಿರೋದು. ಹಾಗಾಗಿ ನೀನು ಮುಂದಿನದ್ದನ್ನು ಸ್ವಾಗತಿಸಿ ಸುಖವಾಗಿ ಬದುಕೋದೇ ಮಾತೆಗೆ ಬೇಕಾಗಿರೋದು. ಅದನ್ನು ಒಪ್ಕೋ, ಅದನ್ನು ಸ್ವೀಕರಿಸು. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಹೇಳ್ತಾಳೆ, ಆ ಒಂದು ಜನ್ಮದಲ್ಲಿ ನಿನ್ನನ್ನು ಮದುವೆ ಆಗಬೇಕು ಅಂತ ಆಸ್ಥಾನದಲ್ಲೇ ಇದ್ದಂಥ ಒಬ್ಬ ಹುಡುಗ ಇದ್ದ. ಆದರೆ ನಿನ್ನ ತಂದೆ ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು, ಮದುವೆ ಆದರೆ ಏನೋ ಆಗೋಗುತ್ತೆ ನಿನಗೆ ಅನ್ನೋ ಆತಂಕದಲ್ಲಿ ಆತ ನಿನ್ನನ್ನು ಮದುವೆ ಆಗಕ್ಕೆ ಬಿಡಲಿಲ್ಲ. ಆದರೆ ಅದೇ ಹುಡುಗ ಏನು ಮಿಥಿಲೆಯಲ್ಲಿ ಪ್ರಾಣಿಗಳನ್ನು ನೋಡ್ಕೋತಿದ್ನೋ ಅದೇ ಹುಡುಗ ಈಗ ಅಯೋಧ್ಯೆಗೆ ಬಂದು ಇಲ್ಲಿ ಜನ್ಮ ಎತ್ತಿದ್ದಾನೆ. ಆ ಹುಡುಗನ ಜೊತೆ ನಿಮ್ಮ ತಂದೆ ನಿನ್ನ ಮದುವೆ ನಿಶ್ಚಯ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಸಮ್ಮತಿಸಿ ಒಪ್ಕೊಂಡು ಮದುವೆ ಆಗು, ಸುಖವಾಗಿರು, ಇದು ಮಾತೆಯ ಇಚ್ಛೆ ಅಂತ ಹೇಳ್ತಾಳೆ. ನಮ್ಮ ಅನಸೂಯೆಗೆ ಏನೂ ಅರ್ಥ ಆಗಲ್ಲ, ಸರಿ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾಳೆ. ಆದರೆ ಮುಂಜಾವಿನ ನಿದ್ದೆಯಲ್ಲಿ ಮಾತೆ ಹಾಗೂ ಶ್ರೀರಾಮಚಂದ್ರ ಇಬ್ಬರು ಅವಳಿಗೆ ಕಾಣಿಸ್ಕೊಂಡು, ಅಂದರೆ ಹೇಳ್ತಾರಲ್ವ ಮಾಸ್ಟರ್ಸ್, ಬೆಳಗಿನ ಜಾವದಲ್ಲಿ ನಾವು ಏನು ನೋಡಿದ್ರೆ ಅದು ಬಹುಶಃ ಹಿಂದೆ ಆಗಿರೋದಾಗಿರಬಹುದು ಅಥವಾ ಮುಂದೆ ಆಗೋದಾಗಬಹುದು ಅಂತ ಹೇಳ್ತಾರೆ, ಅದು ಸತ್ಯ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ವಿಶ್ಲೇಷಣೆ ಬೇಡ. ಆದರೆ ಅವಳಿಗೆ ನಿದ್ದೆಯಿಂದ ಬೆಳಗಿನ ಜಾವದಲ್ಲಿ ಒಂದು ಬೆಳಕು ಕಂಡು ರಾಮಚಂದ್ರ ಪ್ರಭು ಹಾಗೂ ಮಾತೆ ಇಬ್ಬರೂ ಕಾಣಿಸಿಕೊಂಡು ಅವಳಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ.
ಸಂಪೂರ್ಣವಾಗಿ ಸಮ್ಮತಿಸಿ ಪ್ರೀತಿಯಿಂದ ಜೀವನ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೀಗೆ ಈ ಅನಸೂಯೆ ಹಾಗೂ ಆಕೆ ತಾಯಿ ಇಬ್ಬರು ಸೋಮ ಜೊತೆ ಏನಕ್ಕಾಗಿ ಯಾವತ್ತಕ್ಕಾಗಿ ಅವಳ ಜೊತೆ ಮಾತುಕತೆ ಮಾಡಿಕೊಂಡು ಯಾವ ವಿಷಯ ತಿಳ್ಕೊಳ್ಳೋದಕ್ಕೆ ಬಂದಿರ್ತಾರೋ ಎಲ್ಲವನ್ನು ತಿಳಿದು ವಾಪಸ್ಸು ತಮ್ಮ ಆಸ್ಥಾನಕ್ಕೆ ಅಥವಾ ತಮ್ಮ ಮನೆಗೆ ಹೋಗ್ತಾರೆ. ಅಲ್ಲಿ ಆಕೆಯ ಮದುವೆಗಾಗಿ ತನ್ನ ತಂದೆ ನೋಡಿರುವಂಥ ಒಬ್ಬ ಅಜಿತ್ ಅನ್ನೋ ಹೆಸರಿನ ಒಬ್ಬ ಹುಡುಗನ ಜೊತೆ ಏರ್ಪಾಟ್ ಮಾಡಬೇಕು ಅಂತಿರ್ತಾರೆ. ಆ ಹುಡುಗನ್ನ ಭೇಟಿ ಮಾಡೋದಕ್ಕೆ ಅಂತ ತಂದೆ ಸಾಕಷ್ಟು ಪ್ರಯತ್ನ ಪಡ್ತಿರ್ತಾರೆ. ಆದರೆ ನಮ್ಮ ಅನಸೂಯೆ ಯಾಕೋ ಹಿಂದೆ ಮುಂದೆ ನೋಡ್ತಿರ್ತಾಳೆ. ಒಂದು ದಿನ ಸರಯೂ ನದಿ ತೀರದಲ್ಲಿ ಕೂತು ಏನನ್ನೋ ನೋಡ್ತಿರ್ಬೇಕಾದ್ರೆ ಅಥವಾ ಮಾತೆ ಬಗ್ಗೆ ಏನೆಲ್ಲ ನಡೀತಲ್ವ ಸೋಮ ಜೊತೆ ಇದ್ದಾಗ ಅದನ್ನೆಲ್ಲ ಯೋಚಿಸ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಬಂದು ಪಕ್ಕದಲ್ಲಿ ನಿಲ್ತಾನಂತೆ. ಆಗ ಆಕೆಗೆ ಗೊತ್ತಾಗುತ್ತೆ, ಬಹುಶಃ ಓಹೋ ಇವ್ರ ಜೊತೆನೇ ನನ್ನ ಮದುವೆ ಆಗೋದು ಅಂತ ಹೇಳಿ ಇಬ್ಬರು ಕೂತು ಸಾಕಷ್ಟು ಹೊತ್ತು ಮಾತಾಡ್ತಾರೆ. ಆ ಹುಡುಗನ ಕೊರಳಲ್ಲಿ ಒಂದು ಪೆಂಡೆಂಟ್ ಅಥವಾ ಏನಂತಾರೆ, ಒಂದು ಸರಕ್ಕೆ ಒಂದು ಲಾಕೆಟ್ ಅಂತ ಹೇಳ್ತೀವಲ್ಲ, ಅದು ಇರುತ್ತೆ. ಏನಾಗುತ್ತೆ ಅಂದರೆ ಆ ಸರಯೂ ನದಿ ತೀರದಲ್ಲಿ ಯಾವುದೋ ಒಂದು ಪ್ರಾಣಿಗೆ ಒಂದು ಹಕ್ಕಿ ಘಾಸಿ ಮಾಡಿ ಹೋಗಿರುತ್ತೆ. ಆ ಪ್ರಾಣಿನ ನೋಡಿ ಅವನು ಅಯ್ಯೋಯ್ಯೋ ಇದಕ್ಕೇನೋ ಗಾಯ ಆಗಿದೆಯಲ್ಲ ಅಂತ ಎತ್ಕೊಂಡು ಅದನ್ನು ನೇವರಿಸಿ ತನ್ನ ಕತ್ತಲ್ಲಿದ್ದಂಥ ಪೆಂಡೆಂಟ್ ಅದರ ಮೇಲಿಟ್ಟು ಮಾತೆ ಅವಳ ಪ್ರೀತಿಯಿಂದ ನಿನಗೆ ಗುಣವಾಗುತ್ತೆ ಅಂತ ಹೇಳ್ತಾನೆ. ಆ ಪೆಂಡೆಂಟ್ ನೋಡಿದಾಗ ಅನಸೂಯೆಗೆ ಏನೋ ಇದು ಗೊತ್ತಿದೆಯಲ್ಲ ಈ ವಿಷಯ, ಇದೆಲ್ಲೋ ನಾನು ನೋಡಿದ್ದೀನಲ್ಲ, ಏನೋ ಒಂದು ನೆನಪು. ಏಕೆಂದರೆ ನೆನಪಿಸ್ಕೊಳ್ಳಿ, ಸೋಮ ಹೇಳಿರ್ತಾಳೆ ಸೀತಾ ಮಾತೆ ಅಯೋಧ್ಯೆಗೆ ವಾಪಸ್ ಬಂದಾಗ ಒಬ್ಬ ವ್ಯಕ್ತಿ ಔಷಧಿಗಾಗಿ ಹುಡುಕ್ತಿರ್ತಾರೆ. ಯಾಕೆ ಅಂತ ಕೇಳಿದಾಗ ತನ್ನ ತಾಯಿಗೋಸ್ಕರ ಔಷಧಿ ಬೇಕು ಅಂತ ಹೇಳಿರ್ತಾನೆ. ಆಗ ಸೀತಾಮಾತೆ ಆ ತಾಯಿಯನ್ನು ಭೇಟಿ ಮಾಡಿ ಆಕೆಗೆ ಗುಣ ಮಾಡಿ ತಾನು ಹೊರಡಬೇಕಾದ್ರೆ ಮಿಥಿಲೆಯಿಂದ ತನ್ನ ತಾಯಿ ಕೊಟ್ಟಂಥ ಈ ಸರವನ್ನು, ಈ ಪೆಂಡೆಂಟ್, ಇದು ನೀನು ಇಟ್ಕೋ ಅಂತ ಹೇಳಿ ಒಂದು ಹೆಣ್ಣಿಗೆ ಕೊಟ್ಟು ಹೋಗಿರ್ತಾಳೆ. ಅದೇ ಹೆಣ್ಣು ಅಜ್ಜಿ ಆಗಿರ್ತಾಳೆ. ಆಗ ಇಬ್ಬರಿಗೂ ಬಹಳ ಆಶ್ಚರ್ಯವಾಗುತ್ತೆ. ಯಾಕೆಂದರೆ ಅವಳಿಗೆ ಈ ಸರದ ಬಗ್ಗೆ ಗೊತ್ತಿರುತ್ತೆ, ಈತ ಇದ್ರ ಬಗ್ಗೆ ಮಾತಾಡ್ತಿದ್ರೆ ಇವಳಿಗೆ ಹೆಂಗೆ ಗೊತ್ತಾಯಿತು ಅಂತ. ಹೀಗೆ ಒಬ್ರಿಗೊಬ್ಬರು ಮಾತುಕತೆ ಆದಾಗ ತನ್ನ ಅಜ್ಜಿ ಮಾಡಿದಂಥ ತ್ಯಾಗ, ತನ್ನ ಅಜ್ಜಿ ಎಷ್ಟೆಲ್ಲ ಅಷ್ಟ ಐಶ್ವರ್ಯಗಳಿದ್ರೂ ಮಾತೆ ವನವಾಸದಲ್ಲಿದ್ದಾಳಲ್ಲ, ಅವಳು ಎಷ್ಟು ಸರಳವಾಗಿ ಒಂದು ಸನ್ಯಾಸಿಯಾಗಿ ಬದುಕ್ತಿದ್ದಾಳಲ್ಲ, ನಾನು ಯಾಕೆ ಈ ರೀತಿ ಐಶ್ವರ್ಯದ ಜೊತೆ ಸಂಪತ್ತು ಜೊತೆ ಇರಬೇಕು ಅಂತ ಎಲ್ಲ ಒಡವೆ ವಸ್ತ್ರಗಳನ್ನು ದಾನ ಮಾಡಿ ಆಕೆ ಸರಿಯೂ ನದಿ ಹತ್ರ ಹೋಗಿ ದಿನವೂ 14 ವರ್ಷ ದಿನವೂ ಹೋಗಿ ಪ್ರಾರ್ಥನೆ ಮಾಡ್ತಿರ್ತಾಳೆ. ಆಕೆಯನ್ನು ನೋಡಿ ಅಯೋಧ್ಯೆಯಲ್ಲಿದ್ದಂಥ ಹೆಣ್ಣು ಮಕ್ಕಳೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ತಿರ್ತಾಳೆ. ಇವೆಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ನೋಡಿದ್ದೀವಿ. ಆದರೆ ಇವರಿಬ್ಬರ ಮಾತುಕತೆಯಲ್ಲಿ ಈ ಎಲ್ಲ ವಿಷಯಗಳು ಅಜಿತ್ ಹೇಳಿದಾಗ ಅವಳಿಗೂ ಆಶ್ಚರ್ಯವಾಗುತ್ತೆ. ಈತನಿಗೂ ಅವಳ ಬಗ್ಗೆ ಎಷ್ಟೋ ವಿಷಯಗಳು ತಿಳ್ಕೊಂಡಾಗ ಈತನಿಗೂ ಆಶ್ಚರ್ಯವಾಗುತ್ತೆ. ಸರಿ, ಇಬ್ಬರು ಮದುವೆ ಆಗ್ತಾರೆ, ಎಷ್ಟೋ ವರ್ಷಗಳು ಕಳೆಯುತ್ತೆ, ಸುಖವಾಗಿ ಜೀವನ ಮಾಡ್ತಾರೆ. ಅವಳಿಗೆ ಆಶ್ರಮದಿಂದ ಬರಬೇಕಾದ್ರೆ ತಂದೆ ಬಗ್ಗೆ ಏನೋ ಇರುಸುಮುರುಸಿರುತ್ತೆ, ಆದರೆ ಅದೆಲ್ಲವೂ ನಿವಾರಿಸುತ್ತೆ. ಈತನ ಜೊತೆ ಮಾತಾಡಿ ಮಾತೆ ಎಲ್ಲ ಕಡೆ ಮಾತೆ ಇದ್ದಾಳೆ, ಅವಳ ಪ್ರೀತಿ ಎಲ್ಲ ಕಡೆ ಇದೆ ಅಂದಾಗ ಎಲ್ಲವೂ ಮರ್ತು ಹೋಗುತ್ತೆ. ಎಲ್ಲ ಒಂದು ನೆನ್ಪಿಟ್ಕೊಳ್ಳಿ, ತಂದೆ ಬಗ್ಗೆ ಯಾವುದೇ ಒಂದು ಇರ್ಸುಮುರ್ಸು ಇರ್ಬೋದು ಅಥವಾ ಮದುವೆ ಬೇಡ ಅನ್ನೋ ಒಂದು ಏನೋ ಹಿಂಸೆ, ಏನೋ ಭಯ, ಎಲ್ಲವೂ ಹೊರಟು ಹೋಗುತ್ತೆ. ಇಲ್ಲಿ ಎಷ್ಟೋ ಘಟನೆಗಳು ಇವರಿಬ್ಬರದು ಮಾತೆ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ರಾಮಚಂದ್ರನ ಬಗ್ಗೆ ಆಗಲಿ ಇಬ್ಬರು ಮಾತಾಡ್ಕೋತಾರೆ. ಇನ್ನೊಂದು ವಿಷಯ ನನಗೆ ನೆನಪು ಬರ್ತಾ ಇದೆ. ಈ ಅಜಿತ್ ಚಿಕ್ಕ ಮಗು ಇದ್ದಾಗ ರಾಮಚಂದ್ರ ಪ್ರಭು ಆತನ ಮನೆಗೆ ಬಂದು ಆಶೀರ್ವಾದ ಮಾಡಿರ್ತಾನಂತೆ. ಅದೇ ನಮ್ಮ ಅನಸೂಯೆ ಕೂಡ ರಾಮಚಂದ್ರ ಪ್ರಭು ಬಂದು ಆಶೀರ್ವಾದ ಮಾಡಿರ್ತಾನೆ ಚಿಕ್ಕ ಮಗು ಇದ್ದಾಗ. ಹೇಗೆ ಅಷ್ಟು ದೊಡ್ಡ ರಾಜ ಮನೆ ಮನೆಗೂ ಬಂದಿದ್ನ ಅಂತ ನನಗೂ ಈ ಪುಸ್ತಕ ಓದ್ತಾ ಇರ್ಬೇಕಾದ್ರೆ ಅನಿಸ್ತು. ಇದೇನಪ್ಪ ರಾಮಚಂದ್ರ ಪ್ರಭು ಒಂದೊಂದು ಮನೆಗೂ, ಯಾಕೆಂದರೆ ಅಯೋಧ್ಯೆ ದೊಡ್ಡ ರಾಜ್ಯ, ಆಗಿನ ಕಾಲದಲ್ಲೇ ಆದರೂ ಮಹಾ ದೊಡ್ಡ ರಾಜ್ಯ. ಅಷ್ಟೊತ್ತಿಗಾಗಲೇ ವ್ಯಾಪಾರ, ಬೇರೆ ದೇಶದವರು ಬೇರೆ ರಾಜ್ಯದವರು ಎಲ್ಲ ಬಂದು ಅಲ್ಲಿ ನೆಲೆಸೋದು, ವ್ಯಾಪಾರ ಮಾಡೋದು ಇವೆಲ್ಲ ನಡೀತಿತ್ತು. ಇಷ್ಟೆಲ್ಲ ಕೆಲಸಗಳಿತ್ತು. ಆದರೂ ರಾಮನಿಗೆ ಇಷ್ಟು ಬಿಡುವಿತ್ತೆ ಇತ್ತು ಅಥವಾ ಬಿಡು ಮಾಡಿಕೊಂಡ. ಯಾಕೆ ಮಾಡಿಕೊಂಡ? ಈ ಪಾಠವನ್ನು ಅವನು ಜನಕ ಮಹಾರಾಜನಿಂದ ಕಲ್ತಿದ್ದ. ಏನಂತ, ಆ ಜನಕ ಮಹಾರಾಜ ಮಿಥಿಲಾ ನಗರದಲ್ಲಿ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ರೈತನ ಬಳಿ ಹೋಗಿ ತನಗೇನು ಬೇಕು ಏನು ಬೇಡ, ಅಥವಾ ಒಬ್ಬೊಬ್ಬ ಮನುಷ್ಯ ಒಬ್ಬೊಬ್ಬ ಸಂಸಾರ, ಒಂದೊಂದು ಸಂಸಾರಕ್ಕೂ ಹೋಗಿ ಮಾತಾಡಿಸ್ತಿರ್ತಾನೆ. ಪ್ರತಿಯೊಬ್ಬರ ವಿಷಯ ಜನಕ ಮಹಾರಾಜನಿಗೆ ಗೊತ್ತಿರುತ್ತೆ. ಈ ಒಂದು ಅದ್ಭುತವಾದ ಪಾಠವನ್ನು ರಾಮಚಂದ್ರ ಪ್ರಭು ಜನಕ ಮಹಾರಾಜನಿಂದ ಕಲ್ತಿರ್ತಾನೆ. ಹಾಗಾಗಿ ಈ ಮಕ್ಕಳು ಅಂದರೆ ಈ ಅಜಿತ್ತು ಮತ್ತು ಅನಸೂಯ ಇವರೆಲ್ಲ ಚಿಕ್ಕವರಿದ್ದಾಗ ಆಗಿನ್ನೂ ರಾಮಚಂದ್ರ ಪ್ರಭು ಇದ್ದಿರ್ತಾರೆ.
ಆವಾಗ ಪ್ರತಿಯೊಂದು ಅಂದರೆ ಆತನಿಗೆ ಗೊತ್ತಿರುತ್ತೆ ತನ್ನ ಅವತಾರ ಸಮಾಪ್ತಿ ಹತ್ರ ಬರ್ತಿದೆ ಅಂತ. ಆಗ ಏನೋ ಒಂದು ಒಂದು ಎಲ್ರಿಗೂ ಒಂದು ವೈಯಕ್ತಿಕವಾಗಿ ಭೇಟಿ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಬಂದಿರ್ತಾನೆ ರಾಮಚಂದ್ರ ಪ್ರಭು. ಆಗ ಹೇಳಿರ್ತಾನಂತೆ ಈ ಅಜಿತ್ ತಂದೆಗೆ, ಈ ಹುಡುಗ ಅಂದರೆ ಅಜಿತ್ಗೆ ಇಬ್ಬರು ಅಣ್ಣಂದ್ರು ತಾನು, ಸೊ ಒಟ್ಟಾರೆ ಒಂದು 3 ಜನ ಅಣ್ಣ ತಮ್ಮಂದ್ರವರು. ಈ ಹುಡುಗ ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತಾನೆ, ಇವನನ್ನು ಆಡಳಿತದಲ್ಲಿ ಹಾಕ್ಕೊಳ್ಳಿ, ಪ್ರಾಣಿಗಳ ಒಂದು ಸಂರಕ್ಷಣೆ ಆಗ್ಬೋದು, ನಮ್ಮ ಕಾಡುಗಳ ಸಂರಕ್ಷಣೆ ಆಗ್ಬೋದು, ಆ ಒಂದು ಕೆಲಸಕ್ಕೆ ಇವನನ್ನು ತೊಡಗಿಸ್ಕೊಳ್ಳಿ ಅಂತ ಅವನ ತಂದೆಗೆ ಹೇಳಿರ್ತಾರಂತೆ. ಹಾಗೇನೆ ರಾಮಚಂದ್ರ ಪ್ರಭು ಅನಸೂಯೆ ಮನೆಗೆ ಬಂದಾಗ, ಅನಸೂಯೆ ತಂದೆನ ಭೇಟಿ ಮಾಡಿದಾಗ ಬಾಗಿಲ ಓರೆಯಿಂದ ನೋಡ್ತಿದ್ದಂಥ ಅನಸೂಯೆ ಮತ್ತು ಅವಳ ತಾಯಿಗೆ ಇವು ರಾಮಚಂದ್ರ ಮನೆಗೆ ಬರೋದು ಅಂದರೆ ಏನ್ರಿ, ಮಹಾರಾಜ ಅಂತ ರಾಜಾರಾಮ್ ಆತ ಮನೆಗೆ ಬರೋದು ಅಂದರೆ ಎಲ್ರಿಗೂ ಒಂದು ಕುತೂಹಲ ಇರುತ್ತಲ್ವ. ಹಾಗಾಗಿ ಆ ತಾಯಿ ಮತ್ತು ಅನಸೂಯೆ ಇಬ್ಬರು ಬಾಗಿಲ ಒಂದು ಸನ್ನೆಯಿಂದ ಅಥವಾ ಸಂಧಿಯಿಂದ ಓರೆಯಿಂದ ನೋಡ್ತಿರ್ತಾರಂತೆ. ಆಗ ರಾಮಚಂದ್ರ ಪ್ರಭು ತಂದೆಯೊಡನೆ ಮಾತಾಡ್ತಾ ಮಗು ಅಷ್ಟು ದೂರದಲ್ಲಿ ಬಗ್ಗಿ ನೋಡ್ತಾ ಇರೋದನ್ನ ಕಂಡು ಇಲ್ಲಿ ಬಾ ಮಗು ಅಂತ ಹೇಳ್ತಾರಂತೆ. ಆ ಮಗು ಹೋದಾಗ ಹತ್ರ ತಲೆ ಮೇಲೆ ತನ್ನ 2 ಹಸ್ತಗಳನ್ನು ಇಟ್ಟು ಒಂದು ಮಾತು ಹೇಳ್ತಾರಂತೆ. ಸೀತೆಯೊಡನೆ ಮಿಥಿಲೆಯಿಂದ 4 ಜನ ದಾಸಿಯರು ಬಂದಿದ್ರು, ಅದರಲ್ಲಿ ಇವಳು ಒಬ್ಳು ತುಂಬ ಚೆನ್ನಾಗಿ ಸೀತೆನ ನೋಡ್ಕೊಂಡ್ಳು. ಈ ಮಗು ಚೆನ್ನಾಗಿ ಬಾಳುತ್ತೆ, ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಜನ್ಮದಲ್ಲೂ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಆವಾಗಲೇ ತ್ರೇತಾಯುಗದಲ್ಲಿ ತನ್ನ ಅವತಾರ ಸಮಾಪ್ತಿ ವೇಳೆಗೆ ಅನಸೂಯೆ ಅಂದರೆ ನಮ್ಮ ಮೀನಾಕ್ಷಿ ಅನಸೂಯಾಗಿ ಹುಟ್ಟಿದಾಗ ಪ್ರತಿಯೊಂದು ಜನ್ಮದಲ್ಲೂ ಈ ಮಗುಗೆ ತನ್ನ ಹಿಂದಿನ ಜನ್ಮ ಅಥವಾ ತನ್ನ ಮನೆಗೆ ಯಾರಾದರೂ ಒಬ್ಬರು ಕರ್ಕೊಂಬಂದು ಬಿಡ್ತಾರೆ ಅಥವಾ ಜ್ಞಾಪಿಸ್ತಾರೆ. ಅವಳೆಲ್ಲ ಜನ್ಮಗಳ ನೆನಪು ಈ ಮಗುವಿಗೆ ಆಗುತ್ತೆ ಅಥವಾ ಎಲ್ಲವೂ ಆ ಮಗುವಿಗೆ. ಅಂದರೆ ಇಲ್ಲಿ ಇದರ ಅರ್ಥ ಏನು ಅಂದರೆ, ಆಕೆ ಎಲ್ಲೇ ಹುಟ್ಟಿರಲಿ, ಈಗ ನಮ್ಮ ಡೆನಾ ಮೇರಿಯಂ ಅವರೆಲ್ಲಿ ಹುಟ್ಟಿದ್ದಾರೆ ಹೇಳಿ, ಅಮೇರಿಕಾ ರಾಜ್ಯದಲ್ಲಿ ಹುಟ್ಟಿದ್ದಾರೆ, ಅಮೇರಿಕಾ ದೇಶದಲ್ಲಿ ಅಲ್ವಾ. ಈ ನಮ್ಮ ಡೆನಾ ಮೇರಿಯಂ, ಆ ಅನಸೂಯೆ, ಆ ಮೀನಾಕ್ಷಿ ನೋಡಿ, ಎಷ್ಟು ತ್ರೇತಾಯುಗ ಅಂದಮೇಲೆ ಎಷ್ಟು ಯುಗಗಳು ಕಳೆದೋಗಿದೆ. ಆದರೂ ಡೆನಾ ಮೇರಿಯಂಗೆ ನಮ್ಮ ಒಂದು ಅಯೋಧ್ಯೆ ಆಗ್ಬೋದು, ವೈಷ್ಣೋದೇವಿ ಆಗ್ಬೋದು, ಅಥವಾ ನಮ್ಮ ಒಂದು ದೇಶದ ಒಂದು ಮಣ್ಣಿನ ಸೊಗಡಾಗ್ಬೋದು, ಆಕೆನ ಎಳ್ಕೊಂಬಂದಿದೆ ಅಲ್ವಾ. ಅದೇ ನಾವು ಅರ್ಥ ಮಾಡ್ಕೋಬೇಕು. ಹೆಂಗೆ ಇದು ಸಾಧ್ಯವಾಯಿತು ಅಂದರೆ ರಾಮಚಂದ್ರ ಪ್ರಭು ಕೊಟ್ಟಂಥ ಆಶೀರ್ವಾದ. ಎಷ್ಟು ಜನ್ಮಗಳು ಈ ಮಗು ಹೆತ್ತು ಬಂದರು, ಹುಟ್ಟಿ ಬಂದರು, ಅವಳ ಮನೆಗೆ ಬರಲೇಬೇಕು. ಯಾರೋ ಒಬ್ಬರ ರೂಪದಲ್ಲಿ, ಯಾರೋ ಒಬ್ಬರ ರೀತಿಲಿ ಅವಳ ಮನೆ ಅಂದರೆ ಯಾವುದು? ಈ ಭರತ ಭೂಮಿ, ಈ ಅಯೋಧ್ಯ ಸಾಮ್ರಾಜ್ಯ. ಅಲ್ಲಿಗೆ ಅವಳು ಬಂದೇ ಬರ್ತಾಳೆ ಅಂತ ಆಶೀರ್ವಾದ ಮಾಡಿದ್ದಾನೆ. ಎಷ್ಟು ಅದ್ಭುತ ರೀ! ಯಾವುದೋ ಕಾಲದಲ್ಲಿ ಕೊಟ್ಟಂಥ, ಆದರೆ ಯಾರೋ ಸಾಮಾನ್ಯದವ್ರು ಮಾಡಿರೋ ಆಶೀರ್ವಾದ ಅಲ್ಲ, ಅಂಥ ಮಹಾನ್ ಚೇತನ, ಮಹಾನ್ ವ್ಯಕ್ತಿ ಆ ರಾಮಚಂದ್ರ ಪ್ರಭು ಕೊಟ್ಟಂಥ ಆಶೀರ್ವಾದ ನೋಡಿ. ಇವತ್ತಿಗೂ ನಮ್ಮ ಡೆನಾ ಮೇರಿಯಂ ಈ ಒಂದು ಸೀತಾಯಣ ಬರೆಯೋದಕ್ಕೆ ಆಕೆ ಎಷ್ಟು ಬಾರಿ ಅಯೋಧ್ಯೆಗೆ ಬಂದು ಹೋಗಿ, ಕಾಶ್ಮೀರಿಗೆ ಬಂದು ಹೋಗಿ, ವೈಷ್ಣೋದೇವಿಗೆ ಬಂದು ಹೋಗಿ, ಆ ಎಲ್ಲ ಫಲಗಳು ಹೀಗಾಗಲೇ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಹಾಗಾಗಿ ಈ ಮಗುಗಾಗಲೇ ಆಶೀರ್ವಾದ ಮಾಡಿರ್ತಾರೆ. ಇದೆಲ್ಲವನ್ನ ಅಜಿತ್ ಮತ್ತು ಅನಸೂಯ ಒಬ್ರಿಗೊಬ್ರು ಮಾತಾಡ್ಕೋತಾರೆ. ಆತನ ಅಜ್ಜಿ ಬಗ್ಗೆ ಗೊತ್ತಾಗುತ್ತೆ. ಆ ಪೆಂಡೆಂಟ್ ಆತ ಏನು ಹಾಕ್ಕೊಂಡಿರ್ತಾನೆ ಅದು ಸೀತಾ ಮಾತೆದು. ಈ ಮಾತು ಹೇಳ್ತಾ ಇದ್ರೇ ನನಗೆ ನವಿರು ಹೇಳ್ತಾ ಇದೆ. ಎಂದೋ ಅಮ್ಮ ಕೊಟ್ಟಿದ್ದು, ಎಂದೋ ಮಾತೆ ಕೊಟ್ಟಿದ್ದು ಈ ನಮ್ಮ ಅನಸೂಯೆ ಕೈಗೆ ಸಿಕ್ಕಿದೆ ಅಂದರೆ ಅಲ್ವಾ. ಹೀಗೆ ಇಬ್ಬರಿಗೂ ಮದುವೆ ಆಗುತ್ತೆ, ವರ್ಷಗಳು ಕಾಲ ಕಳೆದು ಹೋಗುತ್ತೆ, ಇಬ್ಬರಿಗೂ ಜೊತೆ ಸುಖವಾಗಿ ಸಂಸಾರ ಮಾಡ್ತಾರೆ. ಆತ ಆಡಳಿತದಲ್ಲಿ ಇರ್ತಾನೆ, ಸಾಕಷ್ಟು ಏಳಿಗೆ ಹೊಂದುತ್ತಾರೆ ಇಬ್ಬರು. 4 ಜನ ಹೆಣ್ಣು ಮಕ್ಕಳಾಗ್ತಾರೆ ಇಬ್ಬರಿಗೂ, ಗಂಡು ಮಕ್ಕಳು ಇರೋದಿಲ್ಲ. 4 ಜನ ಹೆಣ್ಣು ಮಕ್ಕಳು, ಸಮೃದ್ಧಿಯಾದಂಥ ಬಾಳು, ಅವರವರ ಒಂದು ಬೇಕಾದವ್ರ ಜೊತೆ ಮದುವೆ ಮಾಡಿ ಎಲ್ಲವೂ ಜೀವನ ಅದ್ಭುತವಾಗಿ ನಡೀತಾ ಇರುತ್ತೆ. ಆದರೆ ಮದುವೆ ಆಗೋಕ್ಕೆ ಸ್ವಲ್ಪ ಕಾಲದ ಮುಂಚೆ, ಸ್ವಲ್ಪ ಹಿಂದೆ ಹೋಗೋಣ, ನಮ್ಮ ಸೋಮ ವಿಷಯಕ್ಕೆ ಬರೋಣ. ಇವೆಲ್ಲವನ್ನು ಸಾಧ್ಯಪಡಿಸಿದವಳು ನಮ್ಮ ಸೋಮ ಅಲ್ವಾ. ಆಕೆನೇ ಅನಸೂಯೆಗೆ ಇಷ್ಟೆಲ್ಲ ಹೇಳಿದ್ದು ಎಲ್ಲ. ಆವಾಗ ಇವೆಲ್ಲ ಯಾರು ಹೇಳಿದ್ರು ನಿಂಗೆ ಅಂತ ಕೇಳಿದಾಗ, ಈ ಥರ ಸೋಮ, ಮಾತೆಗೆ ಸೇವೆ ಮಾಡಿದಂಥ ಸೋಮ ನನಗೆ ತಿಳಿಸಿದ್ಲು ಅಂತ ಹೇಳ್ತಾಳೆ ಅನಸೂಯೆ. ಆಗ ಆಕೆನ ನಾನು ಭೇಟಿ ಮಾಡಲೇಬೇಕು ಅಂತ ಅಜಿತ್ ಹೇಳ್ತಾನೆ. ಆತನ ಅನಸೂಯೆ ತಂದೆ ಕೂಡ ಹೇಳ್ತಾಳೆ,
ಆಕೆನ ನಾವು ಭೇಟಿ ಮಾಡಲೇಬೇಕು. ಸರಿ, ಒಂದಲ್ಲ ಒಂದು ದಿನ ಹೋಗೋಣ ಅಂತ ಎಲ್ಲರೂ ಏರ್ಪಾಟ್ ಮಾಡ್ಕೋತಾರೆ. 2-3 ಸಾರಿ ಏರ್ಪಾಟ್ ಆಗಿದ್ದು ಕ್ಯಾನ್ಸಲ್ ಆಗುತ್ತೆ. ಹೀಗೆ ಆಗಿ ಕೊನೆಗೊಮ್ಮೆ ನಮ್ಮ ಸೋಮನ ಭೇಟಿ ಮಾಡೋದಕ್ಕೆ ಎಲ್ಲರೂ ಹೋಗ್ತಾರೆ. ಆದರೆ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನಂತೆ, ಇನ್ನೇನು ಆಶ್ರಮ, ಸೋಮ ಇರುವಂತಹ ಆಶ್ರಮಕ್ಕೆ ಇನ್ನೇನು ತಲುಪಿಬಿಡ್ತೀವಿ ಅನ್ನೋಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನಂತೆ, ಅರೆ ನೀವು ಸೋಮನ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಸೋಮನ ಭೇಟಿ ಮಾಡಕ್ಕೆ ಹೋಗ್ತಿದ್ದೀರಾ? ಇಲ್ಲ, ಆಕೆ ಮನೆಗೆ ಹೊಟ್ಟೋದ್ಲಲ್ಲ ಅಂತ. ಮನೆಗ ಎಲ್ಲಿ? ಮಿಥಿಲೆಗೆ ಹೋದ್ರ? ಇಷ್ಟು ಹಣ್ಣು ಮುದುಕಿ ಮಿಥಿಲೆಗೆ ಹೋಗಕ್ಕೆ ಸಾಧ್ಯವೇ ಅಂತ ಕೇಳಿದಾಗ, ಇಲ್ಲ ಮಿಥಿಲೆಗೆಲ್ಲ, ನಾವೆಲ್ಲರೂ ಎಲ್ಲಿಂದ ಬರ್ತೀವೋ ಆ ಮನೆಗೆ. ನಮ್ಮ ಹುಟ್ಟು ಊರು ಇಲ್ಲಲ್ಲ, ಅಲ್ಲಿ ಇನ್ನೊಂದು ಲೋಕದಲ್ಲಿ ಆ ಭಗವಂತನಿಂದ ನಾವೆಲ್ಲಿಂದ, ಆ ಒಂದು ಯೂನಿವರ್ಸ್ ಅಥವಾ ಪರಮಚೇತನದಿಂದ ಎಲ್ಲಿಂದ ಬಂದಿದ್ದೀವೋ ಅಲ್ಲಿ ವಾಪಸ್ ಹೋಗೋದು, ಅದು ನಮ್ಮ ನಿಜವಾದ ಮನೆ. ಆಕೆ ದೇಹತ್ಯಾಗ ಮಾಡಿ ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾನೆ. ಅರೆ ಹೊರಟುಬಿಟ್ಟ, ಅಯ್ಯೋ ಹೋಗ್ಬಿಟ್ಲಾ ಅವಳು ಅಂತ ಬಹಳ ದುಃಖಿತರಾಗ್ತಾರೆ. ಅನಸೂಯೆ ಅಂತೂ ತುಂಬ ನೊಂದು ಬಿಡ್ತಾಳೆ. ಅಯ್ಯೋ ಸೋಮ ಇಲ್ಲದೆ ಹೇಗೆ, ಆಕೆನ ಎಷ್ಟೋ ಪ್ರಶ್ನೆ ಕೇಳಬೇಕಾಗಿತ್ತಲ್ಲ ಅಂತೆಲ್ಲ ಹೋಗಿ ನೋಡ್ತಾರೆ. ಆಕೆ ಇರೋದಿಲ್ಲ. ಆಗ ಇನ್ನೊಂದು ಮಾತು ಇಲ್ಲಿ ನೆನಪಾಗುತ್ತೆ. ನಿಮಗೆ ಹೆಂಗೆ ಗೊತ್ತಾಯ್ತು ಅಂತ ಸೋಮ ತಾಯಿ ಈ ವ್ಯಕ್ತಿನ ಕೇಳಿದಾಗ, ನಾನು ಸೋಮನ್ನ ಹುಡ್ಕೊಂಡು ಬರ್ತಾ ಇದ್ದೆ, ಆವಾಗ ಇಬ್ಬರು ಹೆಂಗಸರು ರಾಜ ವಸ್ತ್ರಗಳನ್ನೆಲ್ಲ, ಅಂದರೆ ಅಷ್ಟ ಐಶ್ವರ್ಯ, ಅಷ್ಟು ಅಲಂಕಾರ, ಅದ್ಭುತ ಸುಂದರ ಸ್ತ್ರೀಯರಿಬ್ರು ಹೋಗ್ತಿದ್ರು. ಸೋಮ ಅಲ್ಲಿಲ್ಲ, ಅವಳನ್ನ ನಾನು ಕರ್ಕೊಂಡು ಹೋದೆ ಅಂತ ಹೇಳಿದ್ಲು ಒಂದು ಹೆಣ್ಣು. ನಾನು ಅವಸರದಲ್ಲಿ ಅವ್ರ ಮಾತೇ ಕೇಳಲಿಲ್ಲ, ಓಡ್ ಹೋದೆ. ಆದರೆ ಆಕೆಯ ಮನೆ ಹೋಗ್ಬೇಕಾದ್ರೆ ಗೊತ್ತಾಯ್ತು, ಆ ಇಬ್ಬರು ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಯಾರು ಸಿಕ್ಕಿದ್ರು, ಅವಳು ನನ್ನ ಮಾತೆ ಹಾಗೂ ಸೋಮ, ಮಾತೇನೆ ಬಂದು ಸೋಮನ ಕರ್ಕೊಂಡು ಹೋಗ್ತಾ ಇದ್ಲು, ನಾನು ಗುರ್ತೇ ಹಿಡಿಲಿಲ್ಲ ಅಂತ ಆ ವ್ಯಕ್ತಿ ಹೇಳ್ಬಿಟ್ಟು ಹೊರಟೋಗ್ತಾನೆ. ಇವೆಲ್ಲವೂ ಒಂದು ಬಹಳ ಅವಸರವಾಗಿ ಎಲ್ಲ ನಡೆದು ಹೋಗ್ತಾ ಇರುತ್ತೆ. ಇಲ್ಲಿ ಸೋಮ ಅಘಾತಕ್ಕೆ, ಅನಸೂಯೆ ಅಘಾತಕ್ಕೊಳಗಾಗಿದ್ದಾಳೆ, ಸೋಮ ಇಲ್ವಾ, ಅಯ್ಯೋ ಏನಿದು ಅಂತ. ಆದರೆ ಆ ತಾಯಿಗೆ ಗೊತ್ತಾಗುತ್ತೆ, ಈಗ ನಮಗೆ ಬಂದು ಹೇಳಿದಂಥ ವ್ಯಕ್ತಿ ಬೇರೆ ಯಾರೂ ಇಲ್ಲ, ರಾಮಚಂದ್ರ ಪ್ರಭುವಿನ ಆ ಭಕ್ತ ಹನುಮಂತ. ಅವನು ಬಂದು ನೋಡಿ ನಿಮ್ಮಿಬ್ಬರಿಗೆ ಮದುವೆಗೆ, ನಿಮ್ಮ ಹೊಸ ಬದುಕಿಗೆ ಆಶೀರ್ವಾದವಾಗಿ ದರ್ಶನ ಕೊಟ್ಟು ವಿಷಯ ತಿಳಿಸಿ ಹೋಗಿದ್ದಾನೆ. ಹಾಗಾಗಿ ಆನಂದವಾಗಿ ನೀವು ಜೀವನ ಮಾಡಿ ಅಂತ ಆ ತಾಯಿ ಇವರಿಬ್ಬರಿಗೂ ಹೇಳ್ತಾಳೆ. ಸ್ವಲ್ಪ ದಿನ ಬಹಳ ಕಷ್ಟಪಡ್ತಾಳೆ ಅನಸೂಯೆ, ಸೋಮ ಹೊಟ್ಟೋದ್ಲಲ್ಲ ಅಂತ. ಆದರೆ ಎಲ್ಲವೂ ಆ ತಾಯಿಯ ಇಚ್ಛೆ ಅಂತ ಅರ್ಥ ಮಾಡಿಕೊಂಡು ಅಜ್ಜಿ ಜೊತೆ ಮದುವೆ ಆಗಿ ಈಗಾಗಲೇ ಹೇಳ್ದಂಗೆ ಅದ್ಭುತವಾದ ಬದುಕು ನಡೆಸ್ತಾಳೆ. 4 ಜನ ಹೆಣ್ಮಕ್ಳು, ಎಲ್ರಿಗೂ ಮದುವೆಗಳಾಗುತ್ತೆ. ಒಂದಷ್ಟು ಸಮಯದ ನಂತರ ಅಜಿತ್ ಕೂಡ ದೇಹತ್ಯಾಗ ಮಾಡಿ ಹೊರಟು ಬಿಡ್ತಾನೆ. ಈಕೆ ಸರಯೂ ನದಿ ಹತ್ರ ಬಂದು ಕೂತು, ಏನು ಮಾಡಿದೆ ನಾನು ಜೀವನದಲ್ಲಿ, ಮಾತೆ ನನಗೇನು ಸಿಕ್ತು, ನೀನು ಹೇಳಿದ್ದೆಲ್ಲ ನಾ ಮಾಡಿದ್ನ, ನೀನು ಹೇಳಿದ್ದು ಪ್ರೀತಿ ಮಾಡು ಎಲ್ರನ್ನ ಅಂತ, ಅದನ್ನಷ್ಟೇ ನಾ ಮಾಡಿದ್ದು, ಇನ್ನೇನು ಸಾಧನೆ ಮಾಡಲಿಲ್ವಲ್ಲ ನಾನು, ಏನು ಇದು ನನ್ನ ಬದುಕು ಅಂತ ಆಕೆ ಒಂದು ನಾವೆಲ್ಲ ಇಂಟ್ರೋಸ್ಪೆಕ್ಷನ್ ಅಂತೀವಲ್ಲ, ನಾವೆಲ್ಲ ನಮ್ಮದೇ ಬದುಕಿನ ಎಷ್ಟೋ ಸಲ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ. ಹಾಗೆ ಕೂತು ನಮ್ಮ ಮನಸ್ಸಿಗೆ ಯೋಚನೆ ಮಾಡಬೇಕಾದ್ರೆ ಆ ಮಾತೆ ಒಂದು ನಿಮಿಷ, ಒಂದು ಮನಸ್ಸಿನ ಎಲ್ಲೋ ಒಂದು ನಿಮಿಷ ಒಂದು ಚೇತನ ರೂಪದಲ್ಲಿ ಬಂದು ಹೇಳಿದ್ಲಂತೆ, ನಾನು ನಿಂಗೆ ಹೇಳಿದ್ದು ಅಷ್ಟೇ ಮಾಡೋದಕ್ಕೆ, ಎಲ್ಲರನ್ನೂ ಪ್ರೀತಿಸು, ಎಲ್ಲರನ್ನು ಪ್ರೀತಿಯಿಂದ ಕಾಣು, ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ಕೋ, ಅವರ ಸೇವೆ ಮಾಡು, ಅಷ್ಟೇ ನಾನು ನಿನ್ನಿಂದ ಬಯಸಿದ್ದು, ಅದನ್ನು ನೀನು ಸಂಪೂರ್ಣವಾಗಿ ಮಾಡಿದ್ಯಾ, ಇನ್ನೇನು ನಿನ್ನಿಂದ ಬೇಕಿಲ್ಲ ಅನಸೂಯೆ ಅಂತ ಮಾತೆ ಬಂದು ಹೇಳ್ದಂಗಾಗುತ್ತೆ. ಅದೇ ಸರಯೂ ನದಿ ಮೇಲೆ ತಾನು ಕೂತು ಹೀಗೆ ಯೋಚಿಸ್ತಾ ನಮ್ಮ ಅನಸೂಯೆ ಕೂಡ ತನ್ನ ದೇಹ ತ್ಯಾಗ ಮಾಡ್ತಾಳೆ. ಈ ಸಂಚಿಕೆಯಲ್ಲಿ, ಈ ನಮ್ಮ ಸೀತಾಯಣ ಸ್ವಾಧ್ಯಾಯದಲ್ಲಿ, ಈ ಪ್ರಯಾಣದಲ್ಲಿ ಇದು ಕೊನೆಯ ಸಂಚಿಕೆ ಮಾಸ್ಟರ್ಸ್. ಇಲ್ಲಿ ನಮ್ಮ ಸೋಮ ಕೂಡ ದೇಹತ್ಯಾಗ ಮಾಡಿದಂಥ ವಿಷಯಗಳಿದೆ, ನಮ್ಮ ಅನಸೂಯೆ ಬದುಕಿನ ಬಗ್ಗೆ ಇದೆ, ಆಕೆ ಹೇಗೆ ಬದುಕಿದ್ಲು ಎಲ್ಲವೂ, ಆಕೆ ಜನ್ಮಗಳ ಬಗ್ಗೆ, ತನ್ನ ಪತಿ ಅವನ ಒಂದು ಜನ್ಮಗಳ ಬಗ್ಗೆ ಎಲ್ಲವೂ ಈ ಕೂಲಂಕುಷವಾಗಿ ಈ ಅಧ್ಯಾಯದಲ್ಲಿ ನೀವು ಕಾಣಬಹುದು. ಈ ಸಂಚಿಕೆ ಅಷ್ಟೇ ಅಲ್ಲ, ನಮ್ಮ ಸೀತಾಯಣ ಪ್ರಯಾಣದ ಈ ಕೊನೆಯ ಹಂತವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ದಿನ ನಿಮ್ಮ ಜೊತೆ ಈ ಸ್ವಾಧ್ಯಾಯ ಯೋಗದಲ್ಲಿ, ಈ ಸೀತಾಯಣ ಪ್ರಯಾಣದಲ್ಲಿ ನನ್ನ ಜೊತೆಯಾಗಿ ಬಂದಂಥ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನು ಸಾದರಪಡಿಸಿದಂಥ ನಮ್ಮ PMC ಕನ್ನಡ ವಾಹಿನಿಯವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ಅಷ್ಟೇ ಅಲ್ಲ, ನಮ್ಮೆಲ್ಲ ಗುರುಗಳು ಇವೆಲ್ಲ ಪ್ರತಿ ಕ್ಷಣ ನಮ್ಮ ಜೊತೆ ಇದ್ದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಎಲ್ಲ ಚೇತನಗಳಿಗೂ ನಮಸ್ಕಾರ ಹಾಗೂ ನಿಮಗೆಲ್ಲ ನಮಸ್ಕಾರ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.